ನನ್ನ ಹೆಸರು ಅವಿನಾಶ್ ಅಂತ. ಮನೆ ಬಂಗಾಡಿ ಧರ್ಮಸ್ಥಳ ಹತ್ತಿರ ಬರುತ್ತೆ. ನಾನು ಬೋಲದತ್ತು ಟೀಮಿನ ಮೆಂಬರ್. ಈ ಫಿನಿಷರ್ ಕಾಲನ್ನು ಕೋಲನ್ನು ಪಳಗಿಸಲಿಕ್ಕೆ ನಾನೇ ನೋಡ್ಕೊಳ್ಬೇಕು. ಕಂಬಳ ಸ್ಟಾರ್ಟಿಂದ ಕಂಬಳ ಮುಗಿದು ಮನೆಗೆ ಹೋಗೋ ತನಕ ನಾನು ಅಂದರೆ ನನಗೆ ಸ್ವಲ್ಪ ಕೇಳುತ್ತೆ ಅಂತ. ನೀವು ಎಷ್ಟು ವರ್ಷದಿಂದ ಈ ನಡುವೆ? ನಾನು ಈ ಟೀಮಿಗೆ ಬಂದು ಇದು 5ನೇ ವರ್ಷ. ಮೊದಲು ನಾವು ಕಂಬಳವನ್ನು ಕಂಬಳ ಕರೆಗೆ ಹೋಗಿ ನೋಡ್ತಾ ಇದ್ವಿ. ಅವಾಗ ಬೋಲದತ್ತು ಟೀಮ್ ಅಭಿಮಾನಿ. ಮೊದಲು ಅಭಿಮಾನಿ ಹೋಗಿ ಇದೊಂದು ಕನಸಿತ್ತು, ಯಾವತ್ತಾದರೂ ಒಂದು ಸಲ ಬೋಲದತ್ತು ಟೀಮಿಗೆ ಸೇರಿಸಬೇಕು ಅಂತ. ಅದು ಒಂದು 2 ವರ್ಷ ಆದಮೇಲೆ ನಮ್ಮೂರೊಂದು ಸಣ್ಣ ಕೋನಗಲು ನೇಗಿ ಹಿರಿಯಬೇಕದಲ್ಲಿ ಬೋಲದತ್ತು ಟೀಮಿಗೆ ಹೋಗಿ ಆವಾಗ ಅವರು ನಮ್ಮ ಊರಿನವರು ಕೇಳಿ ಆವಾಗ ಪಾದಾರ್ಪಣೆ ಮಾಡಿದ್ವಿ ಈ ಟೀಮಿಗೆ. ಅದೊಂಥರ ಖುಷಿ, ನಾವು ಇಷ್ಟಪಟ್ಟ ಕನಸುಗಂಡ ಟೀಮಿಗೆ ಸೇರಿದಲ್ಲ ಅಂತ. ಹಾಗೆ ಕಂಬಳ ಟೀಮಲ್ಲಿ ಸೇರಿ ಇವಾಗ ಈ ವರ್ಷದ 5ನೇ ವರ್ಷ ನಮ್ಮದು. ಇವಾಗ ಇದು ಯಾವ ಟೀಮು? ಇದು ಓನರ್ ಹೆಸರೇನು? ಬೋಲದಗುತ್ತು ತಂಡ ಇದು. ಇದರಲ್ಲಿ ಇವರಿಗೆ ಮೂವರು ಸಹೋದರಿದ್ದಾರೆ, ಸಂತೋಷ್ ಶೆಟ್ಟರು, ಜಗದೀಶ್ ಶೆಟ್ಟರು, ಸತೀಶ್ ಶೆಟ್ಟರು ಅಂತ. ಮನೆಯಲ್ಲಿ ಕೋನಗಲ ಮನೆಯಲ್ಲಿ ಸಂತೋಷ್ ಶೆಟ್ಟರು ಕೋನಗಲೆಲ್ಲ ಮನೇಲಿ ನೋಡ್ಕೊಳ್ತಾರೆ. ಅಂದರೆ ಅವರ ಮನೆಯಲ್ಲಿ ಕೋನಗಳಿಗೆ ಹಟ್ಟಿ ಇದೆ. ಒಂದು 32 ಲಕ್ಷ ಖರ್ಚು ವೆಚ್ಚ ಮಾಡಿ ಒಂದು ಹೊಸ ಹಟ್ಟಿ ಮಾಡಿದ್ದಾರೆ ಕೋನಗಳಿಗೆ ಅಂತ. ಸ್ವಿಮ್ಮಿಂಗ್ ಪೂಲ್ ಇದೆ. ಆ ಕೋನಗಳ ಜವಾಬ್ದಾರಿ ಮತ್ತು ಸಾಕುವವರ ಜವಾಬ್ದಾರಿ ಎಲ್ಲ ಸಂತೋಷ್ ಶೆಟ್ಟರು ತಗೊಂಡಿದ್ದಾರೆ. ಜಗದೀಶ್ ಶೆಟ್ಟರು ಮತ್ತು ಸತೀಶ್ ಶೆಟ್ಟರು ಬಾಂಬೆಯಲ್ಲಿ ಹೋಟೆಲ್ ಉದ್ಯಮಿ. ಒಂದು ಕಂಬಳಿಗೆ ಜಗದೀಶ್ ಶೆಟ್ಟರು ಅಂದರೆ ಇನ್ನೊಂದು ಕಂಬಳಿಗೆ ಸತೀಶ್ ಶೆಟ್ಟರು. ಕಳೆದ 18ನೇ ತಾರೀಕು ಹೋದ ವಾರ 18ನೇ ತಾರೀಕು ಕಕ್ಕೆಬಾದು ಕಂಬಳ ಇತ್ತು, ಅಲ್ಲಿ ಜಗದೀಶ್ ಶೆಟ್ಟರು ಬಂದಿದ್ದರು. ಅಲ್ಲಿ ನಮ್ಮ ಕಾಲನಿಗೆ ನೇಗಿಲು ಹಿರಿಯ ಭಾಗದಲ್ಲಿ ಪ್ರಥಮ ಪ್ರೈಸ್. ಫಿನಿಷರ್ ಕಾಲ ಅಂತ ಅಭಿಮಾನಿಗಳಿಟ್ಟದು. ನಾವೀಗೆ ಕಾಲ ಅಪ್ಪು ಅಂತ ಕರಿತೀವಿ. 2 ಹೆಸರು ಕಾಲ ಅಪ್ಪು ಅಂತ, ಪ್ರೀತಿಯಿಂದ ಅಪ್ಪು ಅಂತ ಕರಿತೀವಿ. ಆಮೇಲೆ ಏನಾದರೂ ಕೇಳದಿದ್ದರೆ ಸ್ವಲ್ಪ ಹುಡುಗಾಟ ಮಾಡಿದರೆ ಕಾಲ ಅಂತ ಕರಿತೀವಿ. ಮತ್ತು ಅಭಿಮಾನಿಗಳು ಫಿನಿಷರ್ ಕಾಲ ಅಂತ ಇಟ್ಟಿದ್ದಾರೆ. ಫಿನಿಷರ್ ಕಾಲ ಅಂದರೆ ಅವನ ಕರೆಯಲ್ಲಿ ಅವನ ಸ್ಪರ್ಧೆ ನೋಡಿ, ಅಂದರೆ ಅಪೋಸಿಟ್ ಕೋನ ಇವನಿಗಿಂತ ಸ್ವಲ್ಪ ಏನಾದರೂ ಮುಂದೆ ಇದ್ದರೆ ಆ ಕೋನನ್ನು ಬೆನ್ನಿಡಿದು ಇವನು ಗುರಿ ಸಾಧಿಸ್ತಾನೆ. ಆ ರೀತಿ ನೋಡಿ ಅವನ ರೇಸ್ ಇದನ್ನು ನೋಡಿ ಅಭಿಮಾನಿಗಳು ಮತ್ತು ಕಂಬಳದ ಕೆಲವು ದಿಗ್ಗಜರು ಫಿನಿಷರ್ ಕಾಲ ಅಂತ ಅದಕ್ಕೆ ಹೆಸರಿಟ್ಟದ್ದು. ಈಗ ಎಲ್ಲರ ಬಾಯಲ್ಲಿ ಫಿನಿಷರ್ ಕಾಲ ಅಂದರೆ ಬರೀ ಕಾಲ ಅಪ್ಪು ಅಂತ ಬರಲ್ಲ, ಫಿನಿಷರ್ ಕಾಲ. ಬೋಳದತ್ತು ಅಂತ ಹೆಸರು ಬಂದಾಗ ಫಿನಿಷರ್ ಕಾಲ ಅನ್ನೋದು ಪದ ಇದೆ. ಬೋಳದತ್ತು ಅಂತ ಹೆಸರು ಕಂಬಳ ಕ್ಷೇತ್ರದಲ್ಲಿ ಹೆಸರು ಬರಬೇಕು ಅಂತ ಅದಕ್ಕೆ ಮೈನ್ ಕಾರಣ ರಾಕೆಟ್ ಬೋಲ್ಲ ಮತ್ತು ಚಾಂಪಿಯನ್ ಧೋನಿ ಅಂತಿದೆ. ರಾಕೆಟ್ ಬೋಲ್ಲ ಮತ್ತು ಚಾಂಪಿಯನ್ ಧೋನಿ ಕೋನ 6 ವರ್ಷ ಕಂಟಿನ್ಯೂಸ್ ಚಾಂಪಿಯನ್, ವಿದ್ದು ಬ್ರೇಕ್ ಅಲ್ಲ. ಅದರಲ್ಲಿ 4 ವರ್ಷ ಬೊಲ್ಲ ಜೊತೆ, 2 ವರ್ಷ ಕಾಲನ್ ಜೊತೆ. ಅವರ ಧೋನಿ ಮತ್ತು ಬೊಲ್ಲನಿಗೆ ಇವಾಗ ಏಜ್ ಆಯಿತು, ಹಾಗೆ ಕಂಬಳಕ್ಕೆ ಕಡಿಮೆ ತರೋದು. ಬೊಲ್ಲನಿಗೆ ರಿಟೈರ್ಡ್ ಕೊಟ್ಟಿದ್ದಾರೆ, ಧೋನಿಗೆ ಸ್ವಲ್ಪ ಏಜ್ ಆಗಿದೆ. ಹಾಗೆ ಲಾಂಗ್ ಜರ್ನಿ ಕಷ್ಟ ಆಗುತ್ತೆ ಅಂತ ನಾನು ಹೋದ ಕಂಬಳದಲ್ಲಿದ್ದ ಕ್ವಾರ್ಟರ್ ಫೈನಲ್ ಓದೋದು. ಈ ಕಂಬಳಗೆ ಬರಲಿಲ್ಲ, ಮುಂದಿನ ಕಂಬಳಗಿದೆ. ನಾವು ಬೋಲದ ಗೊತ್ತೊಂದು ಹೆಸರು ಬರಲಿಕ್ಕೆ ಪ್ರಮುಖ ಕಾರಣ ಬೊಲ್ಲ ಮತ್ತು ಧೋನಿ. ಆ ಹೆಸರನ್ನು ಕಂಟಿನ್ಯೂ ಮಾಡಲಿಕ್ಕೆ ಈಗ ಫಿನಿಷರ್ ಕಾಲ. ಈ ಕೋನ ಮರಡಿ ಕೆಳಗಿನ ಮನೆ ಅಂತ, ಅಲ್ಲಿಂದ ಜೂನಿಯರಿಂದ ಇವರು ತಂದರು. ಜೂನಿಯರಿಂದ ತಂದು ಬೋಲದತ್ತು ಜೂನಿಯರಲ್ಲಿ ಓಡಿಸಿ ಮೆಡ್ಲ್ ಮಾಡಿತ್ತು. ಆಮೇಲೆ ಕಾಲ ಜೊತೆ 2 ವರ್ಷ ಕಂಟಿನ್ಯೂಸ್ ಚಾಂಪಿಯನ್. ಆಮೇಲೆ ಕೊಲಚುರ್ಕೊಂಡೊಟ್ಟು ಚೆನ್ನ ಜೊತೆಯಾಗಿ ಚಾಂಪಿಯನ್ಶಿಪ್ ಮಾಡಿದ್ದಾನೆ. ಇವಾಗ ಇವನು ಆಮೇಲೆ ಮನೇಲೊಂದು HP ಮೋಡ್ ಅಂತಿದೆ, ಆ ಕೋನ ನೋಡಿಸಿ ಇವನು ಇವಾಗ ಬಿಟ್ಟು ಓಡ್ತಾನೆ. ಮೊದಲು ಕೋನ ಓಡಿಸ್ತಿದ್ದದು, ಇವಾಗ ಬಿಟ್ಟು ಓಡ್ತಿದ್ದಾನೆ. HP ಜೊತೆ ಮೆಡ್ಲ್ ಮಾಡಿದ್ದಾನೆ. ಆಮೇಲೆ ನೂಜಿಪಾಡಿ ಶಂಕರ ಕೋನ ಇದೆ, ಹೋದ ಕಂಬಳದಲ್ಲಿ ನೂಜಿಪಾಡಿ ಶಂಕರ ಕೋನ ಜೊತೆ ಮೆಡ್ಲ್ ಮಾಡಿದ್ದು. ಈ ಕಂಬಳಕ್ಕೆ ಬರಲಿಕ್ಕೆ ಅವನಿಗೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಅವನಿಗೆ ತುಂಬ ಜರ್ನಿ ದೂರ ಮಾಡಿದರೆ ಹೊಟ್ಟೆ ಪ್ರಾಬ್ಲಮ್ ಇರೋದ್ರಿಂದ ಇವತ್ತು ನಮ್ಮ ಮನೆ ಕೊಲ್ಲು ಅಂತ ಕೋನ ಇದೆ, ಅದನ್ನು ನಾವು ಇವತ್ತು ಹಾಕಿ ಓಡಿಸ್ತಿದ್ದೇವೆ. ನಾಳೆ ಈಗ ಬೆಂಗಳೂರಿಗೆ ಬಂದಿದ್ದಿಲ್ಲ ಸರ್, ಯಾವ ಥರ ರೆಡಿ ಮಾಡ್ಕೊಂಡು ಬಂದಿದ್ದೀರಾ? ಪ್ರಾಕ್ಟೀಸ್ ಎಲ್ಲ ಕೊಟ್ಟಿದ್ದೀರಾ? ಪ್ರಾಕ್ಟೀಸ್ ಅಂದರೆ ನಮ್ದು ಈಗ ಕಂಬಳ ನಮಗೆ ಒಂದು ಸೀಸನ್ ಕಂಬಳದ ಲೀಸ್ಟ್ ಸ್ಟಾರ್ಟ್ ಆಗೋ ಮೊದಲು ನಮ್ದೀಗ ಅಕ್ಟೋಬರಲ್ಲಿ ನಮ್ಮದು ಕೂದಿ ಸ್ಟಾರ್ಟ್ ಆಗುತ್ತೆ, ಅಂದರೆ ಟ್ರಯಲ್ ಕೂದಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಾವು ಕೋನಗಳು ಯಾವುದಕ್ಕೆ ಜೋಡಿ ಆಗಬೇಕು, ಹೇಗೆ ಬೇಕು, ಯಾರು ಓಡಿಸಿದ್ರೆ ಹೇಗಿರುತ್ತೆ, ಯಾರು ಓಡಿಸಿದ್ರೆ ರೇಸ್ ಉತ್ತಮವಾಗಿರುತ್ತೆ, ಯಾರು ಓಡಿಸಿದ್ರೆ ರೇಸ್ ಇರೋದಿಲ್ಲ ಅಂತ ನಮ್ಮದು ಕ್ಯಾಲ್ಕುಲೇಷನ್ ಎಲ್ಲ ಕಂಬಳ ಸ್ಟಾರ್ಟ್ ಆಗೋ ಮೊದಲು ಎಲ್ಲ ಕ್ಲಿಯರ್ ಆಗಿರ್ತದೆ, ಎಲ್ಲ ಪಕ್ಕ ಮಾಡಿಟ್ಟಿರಬೇಕು. ಯಾಕಂದ್ರೆ ಕಂಬಳ ಸ್ಟಾರ್ಟ್ ಮಾಡಿದ ಮೇಲೆ ಕಂಬಳದಲ್ಲಿ ಓಡಿಸಿ ಕ್ಯಾಲ್ಕುಲೇಷನ್ ಮಾಡುವಂಥ ಅದು ಏನು ಮಾಡಿದರೆ ಅದು ಎಷ್ಟಾದರೂ ನಿಮ್ಗೆ 100% ಒಂದು 20% ಆಗ್ಬೋದು ಅಷ್ಟೇ. ಅದಕ್ಕಿಂತ ಬಿಫೋರ್ ಕಂಬಳ ಮೊದಲೇ ಲೀಸ್ಟ್ ಬರೋ ಮೊದಲೇ ಎಲ್ಲದಕ್ಕೂ ತಯಾರಿ ಮಾಡಿ ಕಂಬಳ ಸ್ಟಾರ್ಟ್ ಆದಾಗ ಎ ಕ್ಯಾಟಗರಿಯಲ್ಲಿ ಯಾವುದನ್ನು ನಿಲ್ಲಿಸಬೇಕು, ಬಿ ಕ್ಯಾಟಗರಿಯಲ್ಲಿ ಯಾವುದನ್ನು ನಿಲ್ಲಿಸಬೇಕು, ಸಿ ಕ್ಯಾಟಗರಿಯಲ್ಲಿ ಯಾವುದನ್ನು ನಿಲ್ಲಿಸಬೇಕು. ಆಮೇಲೆ ABC ಅನ್ನು ಯಾರು ಓಡಿದರೆ ಯಾವ ರೀತಿ ಓಡ್ತದೆ. ಈಗ ಕೆಲವೊಂದು ಕೋನಗಳು ಒಬ್ಬರಿಗೆ ಓಡಿದರೆ ಇನ್ನೊಬ್ರಿಗೆ ಆ ಥರ ಓಡೋದಿಲ್ಲ, ಅದಕ್ಕಿಂತ ಕಮ್ಮಿ ನೋಡ್ಬೋದು, ಜಾಸ್ತಿ ನೋಡ್ಬೋದು. ಅದನ್ನೆಲ್ಲ ಕಂಪ್ಯಾರಿಸನ್ ಮಾಡಿ ಎ ಕೋನ ಇವರೇ ಓಡಿಸ್ಬೇಕು, ಬಿ ಕೋನ ಇವರೇ ಓಡಿಸಬೇಕು, ಸಿ ಕೋನ ಇವರೇ ಓಡಿಸಬೇಕು ಅಂತ ಫೈನಲ್ ಡಿಸಿಷನ್ ಮಾಡಿ ಇಡ್ತೇವೆ. ಹಾಗೆ ಯಾರಿಗೆ ಓಡಿಸ್ಲಿಕ್ಕೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತವೆ ಅವರು ಎ ಕೋನನೇ ಜವಾಬ್ದಾರಿ ತಗೊಳ್ತಾರೆ, ಬಿ ಕೋನ ಯಾರನ್ನು ಓಡಿಸ್ಲಿಕ್ಕೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ ಅವ್ರು ಬಿ ಕೋನ ಓಡಿಸ್ತಾ ಇರ್ತಾರೆ. ಅಂದರೆ ಕಂಬಳ ಸ್ಟಾರ್ಟ್ ಆಗೋ ಮೊದಲೇ ಎಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಪ್ರಿಪರೇಷನ್ ಎಲ್ಲ ಕಂಬಳ ಸ್ಟಾರ್ಟ್ ಆಗೋ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ. ಕಂಬಳ ಸ್ಟಾರ್ಟ್ ಮಾಡಿದ ಮೇಲೆ ಪ್ರಿಪರೇಷನ್ ಯಾವುದು ನಮ್ದು ಸಕ್ಸಸ್ ಆಗೋದಿಲ್ಲ. ಮೊದಲು ಈಗ ಎಕ್ಸಾಮ್ ಬರೋ ಮೊದಲೇ ನಾವು ಪ್ರಿಪೇರ್ ಆಗಿದ್ದರೆ ಎಕ್ಸಾಮ್ ಚೆನ್ನಾಗಿ ಬರೀಬೋದು. ಎಕ್ಸಾಮ್ ಬಂದಮೇಲೆ ಓದು ಅಂತ ಹೇಳಿದರೆ ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗೊಳ್ಳೋಕ್ಕಾಗುತ್ತೆ, ಇಲ್ಲಲ್ಲ. ಸೊ ಕಂಬಳ ಸ್ಟಾರ್ಟ್ ಆಗೋ ಮೊದಲು ಎಲ್ಲ ಪ್ರಿಪರೇಷನ್ ಮಾಡಿ ಎಲ್ಲ ತಯಾರಿಯಲ್ಲಿ ಇರ್ತೇವೆ. ಅದೇ ಈಗ ನಾವು ಬರುವಾಗ ಬೈಯುಲ್ಲು ಹುರುಳಿ ನಾವು ಇಲ್ಲಿಂದ ನಮ್ಮ ಮನೆಯಿಂದನೇ ತಂದ್ವಿ. ಆಮೇಲೆ ಅದಕ್ಕೆ ಕುಡಿಲಿಕ್ಕೆ ಬೇಕಾದ ನೀರು ಇಲ್ಲಿದ್ದು ನೀರಿಗೆ ಮತ್ತು ನಮ್ಮ
ಹಳ್ಳಿ ಕಡೆ ನೀರು ಕಂಪೇರ್ ಮಾಡಿದರೆ ಸ್ವಲ್ಪ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ಸ್ವಲ್ಪ ದಪ್ಪ ನೀರು ಥರ ಇದೆ, ಅಲ್ಲಿ ನಮ್ಮದು ಬಾವಿ ನೀರು, ನದಿ ನೀರು. ಈ ಕೋಣಗಳಿಗೋಸ್ಕರ ಅಂತಲೇ ಕುಡಿಲಿಕ್ಕೋಸ್ಕರ ಅಂತಲೇ 3000 ಲೀಟ್ರ್ ನೀರು ತಂದಿದ್ದೀವಿ. ಅದಕ್ಕೆ ಅಂತಲೇ ಸಪ್ರೇಟ್ 407 ಗಾಡಿ ಮಾಡಿ ನೀವು ವಾಟರ್ ಟ್ಯಾಂಕ್ ಮಾಡಿ ಅದರಲ್ಲಿ ನೀರು ನಾವು ಊರಿಂದ ತಂದಿದ್ದೀವಿ. ಉರುಳಿ ಆಮೇಲೆ ಬೈಯೂಲು ಎಲ್ಲ ಊರಿಂದ ತಂದದ್ದು. ಹಾಂ, ಬೆಳಿಗ್ಗೆ ನಿನ್ನೆ ಸಂಜೆ 4:30 5 ಗಂಟೆಗೆ ಹೊರಟ್ವಿ ನಾವು. ಹಾಗೆ ಅಲ್ಲಿ ಮಿಡ್ಲಲ್ಲಿ ಸ್ವಲ್ಪ ರೆಸ್ಟ್ ಕೊಟ್ಕೊಂಡು ಇಲ್ಲಿ ಮುಂಜಾನೆ ಬೆಳಿಗ್ಗೆ 6:06 ರೀಚ್ ಆದ್ವಿ. 6:06 ರೀಚ್ ಆಗಿ ಕೋನನ್ನು ಗಾಡಿಯಿಂದ ನಿಲ್ಲಿಸಿ ಒಂದು ಸ್ವಲ್ಪ ವಾಕಿಂಗ್ ಮಾಡಿಸಿದ್ರೆ ಕೈಕಾಲು ನೋವು ಇರ್ತಾರಲ್ಲ, ನಿದ್ದೆ ಮಾಡಿರಲ್ಲ, ನಿಂತ್ಕೊಂಡಿರ್ತದೆ. ಹಾಗೆ ವಾಕಿಂಗ್ ಮಾಡಿಸಿ ಮೇಲೆ ಸ್ವಲ್ಪ ನಮಗೆ ಆದರೆ ಈಗ ಮೈಕೈ ನೋವಾದಾಗ ಬಿಸಿನೀರು ಹಾಕ್ಬೋದು ಅಂತ ಹೇಳ್ಬೋದು. ಅದು ಕೋನಗಳಿಗೆ ಮಾತು ಬರಲ್ಲ ಅದರ ಹೊಂದಾಣಿಕೆ ನಮ್ಮ ಜೊತೆ ಚೆನ್ನಾಗಿದ್ದರೆ ಅದರ ಮೈಯಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಕೋನಗಳನ್ನು ಒಳಗಡೆ ತರೋ ಮೊದಲು ಅದಕ್ಕೆ ಚೆನ್ನಾಗಿ ಬಿಸಿನೀರು ಸ್ನಾನ ಮಾಡಿಸಿ ಆಮೇಲೆ ಒಳಗಡೆ ತಂದು ಒಂದು 1 ಅವರ್ ಬಿಟ್ಟು ವಾಪಸ್ ವಾಕಿಂಗ್ ಮಾಡಿಸಿ ಅಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಿಸಿ ಮತ್ತು ವಾಪಸ್ ಬಿಸಿನೀರು ಸ್ನಾನ ಮಾಡಿಸಿ ಟೆಂಟ್ ಒಳಗಡೆ ತಂದು ಚಂದ ಕೋಕೋನಟ್ ಆಯಿಲಲ್ಲಿ ಮಸಾಜ್ ಮಾಡಿದ್ದೇವೆ. ಇನ್ನೊಂದು 1.5 ಅವರ್ ಆದಮೇಲೆ ವಾಪಸ್ ವಾಕಿಂಗ್ ಮಾಡಿಸ್ಬೇಕು ಅವರಲ್ಲಿ. ಅವಾಗ ಸ್ವಲ್ಪ ಕೈಕಾಲು ಸ್ವಲ್ಪ ಫ್ರೀ ಆಗುತ್ತೆ ಅವರು. ನಿಂತಿರ್ತಾರೆ, ನಿದ್ದೆ ಮಾಡಿರೋದಿಲ್ಲಲ್ಲ, ಅಂದರೆ ನಿದ್ದೆ ಮಾಡಲಿಕ್ಕೆ ಕೇಳೋದು ಅದು ಜನರೇನು. ನಮಗೂ ನಿದ್ದೆ ಮಾಡಲಿಕ್ಕೆ ಆಗೋದು, ಇನ್ನು ಕೋನಗಳಿಗೆ ನಿದ್ದೆ ಮಾಡ್ತಾರೆ. ಈಗ ಬೆಂಗಳೂರು ಕೆರೆ ನೋಡಿದ್ರಲ್ಲ, ಯಾವ ಥರ ಇದೆ? ಕರೆ ಚೆನ್ನಾಗಿದೆ. ಕರೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಕರೆ ಮಾಡಲಿಕ್ಕೆ ಯಾರು ಬೇಕಾದ್ರೆ ಮಾಡ್ಬೋದು. ಅಂದರೆ ಅದರ ಬಗ್ಗೆ ತಿಳುವಳಿಕೆ ಇರಬೇಕು. ಈಗ ನಾನು ಕರೆ ಮಾಡ್ತೇನೆ ಅಂತೇಳಿ ಹೋಗಿ ಮಾಡ್ಬೋದು. ಅದರ ಬಗ್ಗೆ ನನಗೆ A to Z ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಕರೆ ಮಾಡಿ ಏನು ಇರುತ್ತೆ. ಅದರ ಕಂಬಳ ಕ್ಷೇತ್ರದಲ್ಲಿ ಯಾರು ಪಲಾಗಿ ಇದು ಎಕ್ಸ್ಪೀರಿಯನ್ಸ್ ಅನುಭವ ಇರುತ್ತೆ ನೋಡಿ, ಅವರಿಂದ ಮಾತ್ರ ಸಾಧ್ಯ. ಅವರು ಮಾಡಿದ್ರು ಅಂತ ಅಂದ್ಕೊಂಡು ಅವ್ರಿಗೆ ಬೆಂಬಲವಾಗಿ ನಿಲ್ಲಬೇಕಾದವರು ಕೋನದ ಓನರು, ಟೀಮ್ ಮೆಂಬರು, ಕೋನ ಬಿಡುವವರು, ಆಮೇಲೆ ರೆಫ್ರಿಗಳು, ಇವರೆಲ್ಲ ಬೆನ್ನೆಲು ಬಿದ್ದು ಈ ಕಂಬಳ ಯಶಸ್ವಿ ಆಗುತ್ತೆ. ನಿಮ್ಮಲ್ಲಿ ಕೋನ ಓಡಿಸೋರು ಯಾಕೆ? ಬೈಂದೂರು ವಿಶ್ವನಾಥ ದೇವಾಡಿಗ ಅಂತಿದ್ದಾರೆ, ಆಮೇಲೆ ಮರಡು ಶ್ರೀಧರ್ ಅಂತಿದ್ದಾರೆ. ಒಟ್ಟು ಮನೇಲಿ 8 ಕೋನಗಳಿದೆ. ಇವತ್ತು 4 ತಂದಿದ್ದೀವಿ, ಇನ್ನೂ 4 ಮನೇಲಿದೆ. ಇವರು ನಮಗೆ ಸ್ವಲ್ಪ ಲಕ್ಕಿ ಅಂತ. ನಮ್ಮ ಕಾಲಕೋನಗಳದ್ದು ನೇಗಿಲು ಇಡುವಾಗ ನಾವು ಫಸ್ಟ್ ಇವ್ರಿಗೆ ಕೇಳೋದು, ಅರ್ಶನ್ ಇವತ್ತೊಂದು ಸಲ ನೇಗಿಲು ಹಿಡಿ ಅಂತ. ಯಾಕಂದ್ರೆ ನಮಗೊಂದು ಸಲ ಲಕ್ಕಿ. ನಮ್ಮ ಮನೇದು 2 ಕೋನ, ಬೇಲಡಿಬಾದು ಮಂಜು ಕೋನ ಅಂತಿದೆ, ಆಮೇಲೆ ಇಲ್ಲಿ ಕೊಲ್ಲು ಕೋನ ಇದೆಲ್ಲ ಪ್ರಾಯೋಗಿಕ ಕಂಬಳ ಅಂತ ಬಂಗಾಳಿಯಲ್ಲಿ ಮಾಡಿದ್ವಿ. ಅಲ್ಲಿ ನಮಗೆ ಫಸ್ಟ್ ಪ್ರೈಸ್ ಆಯಿತು. ಅವಾಗ ನಾವು ಇವರನ್ನೇ ನೇಗಿಲು ಇಟ್ಕೊಳ್ಳೋಕೆ ಹೇಳಿದ್ದಾರೆ, ಅರ್ಶನ್ ನೀವು ಸ್ವಲ್ಪ ಲಕ್ಕಿ ನಮಗೆ ನೇಗಿಲು ಇಟ್ಕೊಳ್ಳಿ ಅಂತ. ಅಲ್ಲಿ ನಮಗೆ ಪ್ರಥಮ ಸ್ಥಾನ ಬಂದಿದೆ. ಇವರಿಗೆ ಈ ಸೀಸನ್ನ ಕಂಬಳ ಸ್ಟಾರ್ಟ್ ಆಗೋ ಮೊದಲು ಪ್ರಾಯೋಗಿಕ ಕಂಬಳದಲ್ಲಿ ಇವರು ಮತ್ತು ಬೇಲಾಡಿ ಕೋನ ಅಂತ, ಅದು ಇವತ್ತು ಹಗ್ಗ ಸಣ್ಣದರಲ್ಲಿದೆ, ಅದು ಜೂನಿಯರಲ್ಲಿ ಇರೋಕೆ ನಾವಲ್ಲಿ ಸೀನಿಯರಲ್ಲಿ ಓಡಿಸಿದ್ವಿ, ಅಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ಇಲ್ಲ, ನೇಗಿಲು ನೇಗಿಲು ಅಂದರೆ ನಮ್ಮದು ನೇಗಿಲಿಂದ ಬರೀ ನಿಗಾನ ಯಾರಂತ ಇಟ್ಟು ಅಂದರೆ ಅಲಂಕಾರ ಅಷ್ಟು ಇರೋದಿಲ್ಲ. ಹಗ್ಗದು ಅಂತ ಹೇಳಿದರೆ ಅದಕ್ಕೆ ಅಲಂಕಾರ, ಶೃಂಗಾರ, ಬರೋ ಮದುಮಗ ಥರ ಕೋನಗಳು ಕಾಣುತ್ತೆ. ಇದಕ್ಕೆ ಅಲಂಕಾರ ಆ ಥರ ಏನಿರೋದು, ಸಿಂಪಲ್ ಆಗಿರುತ್ತೆ. ಇದ್ರದ್ದು ಈಗ ಸ್ಪರ್ಧೆಗೆ ಅಂತ ಎಲ್ಲ ರೆಡಿ ಮಾಡಿ ಕಟ್ಟಿ ಕೆರೆ ಇದ್ರದ್ದೊಂದು ಲುಕ್ ಯಾವ ಥರ ಇರುತ್ತೆ, ಒಂದು ಸ್ಪಿರಿಟು? ಅದಕ್ಕೇನು ಗೊತ್ತಾ, ಈಗ ಮನೆಗೆ ಕುದಿ ಟೈಮಲ್ಲಿ ಮನೆಗೆ ಹೋದಾಗ ನಾವು ಎಲ್ಲ ಟೀಮ್ ಮೆಂಬರ್ನವ್ರು ಹೋದಾಗ, ಈಗ ಕುದಿ ಇಲ್ಲದಾಗ ಯಾರು ಇರೋದಿಲ್ಲ. ಫ್ಯಾನ್ಸ್ ಹೋಗ್ತಾರೆ, ಒಂದು 2-3-4 ಜನ ಹೋಗ್ತಾರೆ, ವಾರಕ್ಕೊಂದ್ಸಲ, ಒಂದು 10 ದಿನಕ್ಕೊಂದ್ಸಲ ಹೋಗಿ ನೋಡಿ ಬರ್ತಾರೆ. ಅವಾಗ ಅದು ಗೊತ್ತಿರುತ್ತೆ, ಇದು ನಮ್ಮನ್ನು ನೋಡಲಿಕ್ಕೆ ಬರ್ತಾರೆ, ನಮಗೇನು ಅಭ್ಯಾಸ ಇಲ್ಲ, ಪ್ರಾಕ್ಟೀಸ್ ಇಲ್ಲ ಅಂತ. ಯಾವಾಗ ಕುದಿ ಕಂಬಳ ಅಂತ ಸ್ಟಾರ್ಟ್ ಆಗುವ ಇಡೀ ಟೀಮ್ ಮೆಂಬರ್ ಹೋಗ್ತೀವಿ, ಒಂದು 20-30 ಜನ ಹೋಗ್ತೀವಿ. 20-30 ಜನ ಅಂತ ನೋಡ್ಕೊ ಅದಕ್ಕೆ ಗೊತ್ತಾಗುತ್ತೆ. ಇವತ್ತು ನಾನು ಕರ್ಕೊಂಡು ಹೋಗ್ತಾರೆ, ಇವತ್ತು ನಾನು ಓಡಬೇಕು ಅಷ್ಟೇ, ನಂದೇನು ಕೆಲಸ ಇದೆ ಓಡಬೇಕು, ಅದನ್ನು ನಿಂತು ಮಾಡಿ ತೋರಿಸ್ಬೇಕು. ನಾವು ಹೋದಾಗ ಉರುಳಿ ತಿಂತಿದ್ರೆ ನಮ್ಮ 20-30 ಜನ ನೋಡಿದರೆ ಉರುಳಿ ಅಲ್ಲೇ ಬಿಟ್ಟಿರುತ್ತೆ, ತಿನ್ನೋದಿಲ್ಲ. ಇವತ್ತು ನಂಗೆ ಸ್ಪರ್ಧೆ ಇದೆ ಅಂದರೆ ಅದಕ್ಕೆ ಎಷ್ಟು ಬೇಕೋ ಅದಷ್ಟೇ ತಿಂತದೆ, ಬಾಕಿ ಟೈಮಲ್ಲಿ ಎಷ್ಟು ಹಾಕಿದ್ರೆ ತಿಂತದೆ. ಯಾಕಂದರೆ ಅದಕ್ಕೆ ಗೊತ್ತಿರುತ್ತೆ ನನಗೀಗ ಸ್ಪರ್ಧೆ ಇಲ್ಲ, ನನ್ನ ದೇಹ ನಾನು ಕಾಪಾಡ್ಕೊಳ್ಬೇಕು ಅಂತ. ಯಾವಾಗ ಒಂದು 30 ಉರುಳಿ ತಿಂತಿರೋ ಒಂದು 30-40 ಜನ ಕುದಿ ಟೈಮಲ್ಲಿ ಅಥವಾ ಕಂಬಳ ಟೈಮಲ್ಲಿ ಹೋಗ್ತೀವಿ, ಅದಕ್ಕೆ ಎಷ್ಟು ಬೇಕು ಅಷ್ಟು ತಿನ್ನುತ್ತೆ ಅಷ್ಟೇ. ಹಾಂ, ಈಗ ನಾಳೆ ಸ್ಪರ್ಧೆ ಇದೆ ಅಂತ ಹೇಳಿದ್ರು, ನೀವು ಫುಡ್ ಏನಾದರೂ ಕಮ್ಮಿ ಮಾಡೋದು ಮಾಡ್ತೀರಾ? ಇಲ್ಲ ಅಂದರೆ ನಮ್ಮದು ಕಂಬಳ ಸೀಸನ್ ಸ್ಟಾರ್ಟ್ ಆದಮೇಲೆ ಉರುಳಿ ಬೈಯುಲು, ಕಂಬಳ ಮುಗಿದ ಮೇಲೆ ಅದಕ್ಕೆ ಬಾದಾಮು, ಬೀಟ್ರೋಟು, ಅವಾಗ ಸ್ವಲ್ಪ ತಂಪು ಮಾಡ್ತೀವಿ, ಪಿಸ್ತಾ ಇದೆಲ್ಲ ಕೊಡ್ತೀವಿ. ಅಂದರೆ ನಿಮ್ಮ ದೇಹ ಗಟ್ಟಿ ಆಗಲಿಕ್ಕೆ. ಯಾವಾಗ ನಮ್ಮದು ಮಳೆಗಾಲ ಸ್ಟಾರ್ಟ್ ಆದಮೇಲೆ ದಸರಾ ಟೈಮಲ್ಲಿ ಗದ್ದೆ ಉಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ವಲ್ಪ ಅಂದರೆ ಕೋನಗಳು ಸ್ವಲ್ಪ ದಪ್ಪಾಗಿರುತ್ತಲ್ಲ, ಕರೆಕ್ಟ್ ಬಾಡಿ ಬರಲಿಕ್ಕೆ, ಫಿಸಿಕಲ್ ಆಗಿ ಸೆಟ್ ಆಗಿರಲಿಕ್ಕೆ ಗದ್ದೆ ಉಡ್ಕೊಂಡು ಆಮೇಲೆ ಕುದಿ ಮಾಡ್ತೀವಿ. ಫಿಟ್ನೆಸ್ ಬೇಕು, ಕೋನಗಳು ಫಿಟ್ನೆಸ್ ಇದ್ದಷ್ಟು ಅದಕ್ಕೆ ಈಗ ಜೀವ ನಮ್ದು ಅದರ ದೇಹ ಅದಕ್ಕೆ ತುಂಬ ಭಾರ ಆದರೆ ಓಡ್ಲಿಕ್ಕೆ ಆಗೋದಿಲ್ಲ. ಈಗ ನಮ್ಮ ದೇಹ ಸಹ ನಾವು ತುಂಬ ದಪ್ಪಾಗಾದರೆ ನಮಗೆ ಎಷ್ಟೊಂದು ಓಡ್ಬೋದು, ಆಯಾಸ ಜಾಸ್ತಿ ಆಗ್ತದೆ. ಅದೇ ಸ್ಲಿಮ್ ಆದರೆ ಇನ್ನೂ ಉತ್ಸಾಹ ಸಿಗುತ್ತೆ ಓಡುವ ಅಂತ. ಸೇಮ್ ನಮ್ಮದೇ ಬಾಡಿ ಮೇಂಟೈನ್, ಈಗ ಓಡುವವರು ಸಹ ಬಾಡಿ ಹೇಗೆ ಮೇಂಟೈನ್ ಮಾಡ್ತಾರೆ ಅದೇ ಥರ ಅದಕ್ಕೂ ಡಿಫ್ರೆನ್ಸ್ ಇಷ್ಟೇ. ನಾವು ಮಾತಲ್ಲಿ ಹೇಳ್ತೀವಿ, ಅದಕ್ಕೆ ಮಾತು ಬರಲ್ಲ ಅಷ್ಟೇ. ಅದರ ಮತ್ತು ನಮ್ಮ ನಡುವೆ ಸ್ಪಂದನಿಕೆ, ಕಮ್ಯುನಿಕೇಷನ್ ಕರೆಕ್ಟ್ ಇದ್ದರೆ ಅದರ ಬಾಡಿಲಿ ಏನು 1% ಆ ಕಡೆ ಆದರೂ ಗೊತ್ತಾಗುತ್ತೆ.
ಇದು ಯಾವ ಗೋಲ್ ಎರಡು ಗೋಲ್ ಬಲ್ಗೋಲಲ್ಲಿ ಚೆನ್ನಾಗಿ ಆಡುತ್ತಾ ಯಾವ ಸೈಡ್ ಇದಕ್ಕೆ ಎರಡು ಕರೆನೂ ಪ್ಲಸ್. ಎರಡು ಕಡೆ ಇದನ್ನು ಎಡ ಸೈಡಿಂದ ಬಿಡೋದು, ಬಲ ಸೈಡಿನ ಆ ಕೋನ ಓಡಿಸೋದು. ಅದಕ್ಕೆ ಯಾವ ಕರೆ ಸಿಕ್ಕಿದ್ರು ಪ್ಲಸ್. ಅದಕ್ಕೆ ಅದರದೊಂದು ಮೈಂಡ್ ಸೆಟ್ ಇದೆ. ಅಲ್ಲಿಗೆ ಹೋದ ತಕ್ಷಣ ಅದಕ್ಕೆ ಗೊತ್ತಾಗುತ್ತೆ. ಈಗ ನಮ್ಮದೊಂದು ಕೋನ ಫಸ್ಟ್ ಎಂಟ್ರಿ ಆದಾಗ ಜತ್ತಿ ಸುತ್ತು ಅಂತಿದೆ, ಅದು ಮತ್ತು ಇನ್ನೊಂದು ಚಾನ್ಸ್ ಟೈಮಿಂಗ್ಸ್ ಇದೆ, ಅದೆಲ್ಲ ಕ್ಲಿಯರ್ ಚೆನ್ನಾಗಿ ಗೊತ್ತು. 2 ಸುತ್ತು ನಂಗೆ ಈಗ ಆರಾಮ ಹೋಗ್ಬೋದು, ಯಾವುದು ಕೋನ ಇಲ್ಲ ಅಂತ. ಆಮೇಲಿಂದ ಒಂದು ಕೋನ ಈಗ ನಮಗೆ ಬಲ ಸೈಡ್ದು ಕಾರ್ಯ ಸಿಕ್ಕಿತ್ತು ನನಗೆ, ಇನ್ನೊಂದು ಸೈಡ್ ಕೋನ ಹೋಗೋದು ಎರಡು ಸೈಡ್ ಸಿಕ್ಕಿದ್ದು, ಅದು ಬಂದು ಗೊತ್ತಾಗುತ್ತೆ. ಯಾಕಂದರೆ ಇವನಿಗೆ ಆ ಕಡೆದು ಕೋನ ಕಾಣ್ತದೆ, ಅಲ್ಲಿ ಕೋನ ಇದೆ. ಇವಾಗ ನಾನು ಫಸ್ಟ್ ಬರಬೇಕು, ಆ ಕೋನಗಿಂತ ನಾನು ಜಾಸ್ತಿ ಓಡಬೇಕು. ಅವಾಗಲ್ಲೇ ಒಂದು ಆ್ಯಕ್ಟಿವಿಟಿ ಬೇರೆ. ಇವಾಗ ಎಷ್ಟು ಸ್ಪೀಡ್ ಸ್ಲೋ ಆಗಿದೆ ಯಾರ್ದು ಇಲ್ಲ, ಓಡ್ತಾನೆ ನೋಡ್ತಾ ಇರ್ತಾರೆ. ಅಂದರೆ ಅದ್ರ ಮೈಂಡ್ ಸೆಟ್ ಆಗಿರುತ್ತೆ. ಹಾಗೆ ಅದಕ್ಕಿಂತ ಮೊದಲು ನಾ ರೀಚ್ ಆಗಬೇಕು, ನಾನು ರೀಚ್ ಆಗಬೇಕು ಮೈಂಡ್ ಸೆಟ್ ಫುಲ್ ಬಂದಿರುತ್ತೆ. ಇವರು ನಮ್ಮ ಅಚ್ಚಣ್ಣ ಅಂತ ಇವ್ರು ಅಚ್ಚಣ್ಣ ಅಂತ, ಅವರು ಕಾಲನ್ನು ಪಲಗಿಸ್ಲಿಕ್ಕೆ ನನ್ನಿಂದ ಒಬ್ಬನಿಂದ ಸಾಧ್ಯ ಇಲ್ಲ. ಅದಕ್ಕೆ ಇವರ ಸಪೋರ್ಟು ಬೇಕೇ ಬೇಕು. ಒಂಥರ ನಮಗೆ ಇವರು ಆಪತ್ ಬಂದವ. ನಮಗೆ ಒಬ್ಬರಿಗೆ ಇವನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಈಗ ಸೌಮ್ಯ ಸ್ವಭಾವದಲ್ಲಿ ಕೂತ್ಕೊಂಡಿದ್ದಾನೆ ಅಷ್ಟೇ. ಆ ಒಂದು ಮೈಂಡ್ ಸೆಟ್ ಇನ್ನೊಂದಿದೆ, ಅದು ಕಂಬದಲ್ಲಿ ಮಾತ್ರ ಗೊತ್ತಾಗುತ್ತೆ. ನೇಗಿಲೆಲ್ಲ ಕಟ್ಟಿದ ಮೇಲೆ ಹೋಗುವ ರೀತಿಯೇ ಬೇರೆ, ಈಗೆಲ್ಲ ರೀತಿ. ಮತ್ತೆ ಅಲ್ಲಿ ನಿಮಗೆ ಸ್ಪರ್ಧೆಗೆ ಅಲ್ಲಿ ಇಳಿತಾನೆ ಅಂತ ಇದ್ರೆ ಅಲ್ಲಿ ಬಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನಿಂತಾಗ ಅವ್ನ ಗತ್ತೆ ಬೇರೆ, ಅವ್ನು ನೋಡುವ ರೀತಿ ಆಗ್ಬೋದು, ಅವ್ನ ತಲೆ ಎತ್ತುವ ರೀತಿ ಆಗ್ಬೋದು, ಅವ್ನ ಆ ಕಡೆ ನೋಡ್ತಾನೆ ಕೋನ ಉಂಟಾ ಇಲ್ವಾ, ಅಲ್ಲಿ ಕೋನ ಉಂಟಾ, ಅವ್ನ ಮೈಂಡ್ ಸೆಟಲ್ಲಿ ಫಿಕ್ಸ್ ಆಗಿರ್ತಾನೆ. ನಾನು ಏನಿದ್ರೆ ಆ ಕೋನಗಿಂತ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕು, ಫಸ್ಟ್ ನಾನು ಹೋಗ್ಬೇಕು, ಅಲ್ಲಿ ಫಸ್ಟ್ ನಾನು ಲೈಟ್ ಉರಿಬೇಕು, ಅದೊಂದೇ ಮೈಂಡ್ ಸೆಟ್. ಅವ್ನ ಮೈಂಡ್ ಸೆಟ್ ಫಿಕ್ಸ್ ಆಗಿದೆ, ನಾನು ಓಡಬೇಕು. ಈಗ ಜೊತೆ ಇರೋದು ಎಷ್ಟು ಸಾಥ್ ಕೊಡಬೇಕು ಈಗ ಅದು ಅದ್ರದ್ದೇ ಅಂದರೆ ಏನು ಗೊತ್ತಾ, ಇವಾಗ ಈ ಕೋನ ಎಡ ಸೈಡ್ ಬಿಡ್ತೀವಿ, ಆ ಕೋನನ್ನು ಬಲ ಸೈಡಿಂದ ಓಡಿಸೋ ಕೋನ ಮತ್ತು ಬಿಡುವ ಕೋನಗೆ ಡಿಫ್ರೆನ್ಸ್ ತುಂಬ ಇದೆ. ಓಡಿಸೋ ಕೋನಗೆ 1-2 ಪೆಟ್ಟು ಓಡ್ಕೊಂಡು ಓಡಿಸ್ಬೋದು, ಆದರೆ ಬಿಡುವ ಕೋನ ಈ ಕೋನ ಎಷ್ಟು ಓಡ್ತದೆ ಅದೇ ಟ್ಯಾಲಿ ಮಾಡ್ಕೊಂಡು ಬರಬೇಕು. ಈಗ ಬಿಡುವ ಕೋನ ಉಳಿದ್ರೆ ಓಡಿಸೋ ಕೋನಗೆ ನೇಗಿಲು ಬಲ ಇರುತ್ತೆ, ಅದಕ್ಕೆ ಯಾವ ಬಲ ಇರುತ್ತದೆ. ಓಡಿಸೋ ಕೋನ ಈಗ ಬಲ ಸೈಡ್ ಕೋನ ಎಷ್ಟು ಸ್ಪೀಡ್ ಓಡ್ತದೆ ಅದೇ ಸ್ಪೀಡಲ್ಲಿ ಟ್ಯಾಲಿ ಮಾಡ್ಕೊಂಡು ಬರಬೇಕು. ನಿಮ್ಮದು ಬಿಡುವ ಕೋನ ಬರೋದಿದ್ರೆ ಓಡಿಸೋ ಕೋನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದ್ರ ನಡುವೆ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಓಡಿಸೋ ಕೋನ ಹೆಂಗೆ ಓಡುತ್ತೆ ಅದರಷ್ಟು ಓಡಬೇಕು, ಅವಾಗ ನಮಗೂ ಲಾಭನೇ, ರೇಸ್ ಇಂಪ್ರೂವ್ ಆಗುತ್ತೆ, ನಾವು ಗೆಲ್ಲಲಿಕ್ಕೆ ಸಾಧ್ಯ. 2 ಕೋನ ಕರೆಕ್ಟಾಗಿ ಎದುರಾಳಿಗೆ ಪ್ರತಿಸ್ಪರ್ಧಿಯಾಗಿ ರೇಸ್ ಮಾಡಿ ಅದನ್ನು ಹಿಂದೆ ಹಾಕಿ ನಾವು ಮುಂದೋದ್ರೆ ನಾವು ಮುಂದಿನ ಸ್ಟೆಪ್ಪಿಗೆ ಹೋಗ್ಲಿಕ್ಕೆ ಆಗ್ತದೆ. ಈಗ ನಿಮಗೆ ತುಂಬ ಇಂಥದ್ದೊಂದು ಜಾಗದಲ್ಲಿ ನಾವು ಗೆಲ್ಲಬೇಕಿತ್ತು, ಆ ಜಾಗದಲ್ಲಿ ನಾವು ಗೆದ್ವಿ, ಇದು ನಮಗೆ ಕಾಂಪಿಟೇಷನ್ ಪಿಚ್ಚು, ನಮ್ಮ ಕೋಣಗಳಿಗೊಂದು ಅಂದರೆ ನಮಗೇನು ಗೊತ್ತು, ಆಗಿದ್ದ ಕೋಣಗಳು ಬಿದ್ದಿದ್ವು ಅಂತ ಅನ್ನೋದು ಯಾವುದು ನಮಗೇನು ಗೊತ್ತಾ, ಈ ಸಲ ಸೀಸನ್ ಫಸ್ಟ್ ಕಂಬಳ ತಿಳ್ಕೊಳ್ಳಿ, ನಮಗೆ ಫಸ್ಟಿಂದನೂ ಚಾನ್ಸ್ ಎಲ್ಲ ಒಂದು ಬೈ ಸಿಕ್ಕಿತ್ತು. ಆಮೇಲೆ ಎಲ್ಲ ಸಲ ಫೈಟೇ ಸಿಕ್ಕಿದ್ದು, ಬಿಳಿಯೂರದ್ದು ಸಿಕ್ಕಿತ್ತು. ಆವಾಗ ಅದು ನಮ್ಮದು ಕೋನ, ಅದು ಫ್ಲ್ಯಾಗ್ ಸ್ಟಾರ್ಟಿಂಗಲ್ಲಿ ಕೋನ ಹಾಲಾಗಿತ್ತು, ಆ ಕೋನ ಹೋಗಿದೆ, ಆ ಕೋನ ಇಲ್ಲಿಂದ ಒಂದು 10 ಕೋಲಷ್ಟು ಹೋಗಿದೆ, ಈ ಕೋನ ಮತ್ತೆ ಹೋಗಿ ಬೆನ್ನಿಡಿದು ಹೊಡೆದಿದೆ. ಅದಾದಮೇಲೆ ಬೆಲ್ಲಿಪಾಡಿ ಕೋನ ಸಿಕ್ಕಿತ್ತು. ಅವಾಗ ಇವರಿಗೆ ಸಾಲಿದ್ದದು, ಇವರು ಬಲ ಸೈಡ್ ಇತ್ತು, ಆ ಕಡೆ ಕೋನ ಕಂಡ್ರು 11:60 ಓಡಿದೆ. ಅದು ಒಂದು ಸಲ ಬಿಳಿಯೂರದು ಕೋನದಿದ್ರು ಕೋನ ಹಾಲಾಗಿ ಹೋಯ್ತು, ಅದು 11:99 ಓಡಿದ್ದು. ಆಮೇಲೆ ಬೆಲ್ಲಿಪಾಡಿದ್ರು ಕ್ವಾರ್ಟರ್ ಫೈನಲಲ್ಲಿ ಇದಕ್ಕೆ ಸಾಲಿತ್ತು 11:60. ಆಮೇಲೆ ನೆಕ್ಸ್ಟ್ ಸೆಮಿಲಿ ಸಿಕ್ಕಿದ್ದು ಫೈಟೇ, ಕಕ್ಕೆವಾದ ಪೆರಂಗಾಲು, ಅದೇನು ಸಾಮಾನ್ಯದ ಕೋನಗಳಲ್ಲ, ಅದು ಅಷ್ಟೇ ಓಡ್ತವೆ. ಅದು 0.3 ನಾವು ಹೊಡೆದದು, ಇದು 11.91 ಅದು 11.93 ಫೈನಲಲ್ಲಿ ಮಾಲ. ಅದು ಕೇಳಿದ್ಬೇಡ, ಅದಕ್ಕೆ 2 ಕರೆಂಟ್ ಪ್ಲಸ್ಸೇ, ಅದು ಕೋನ ಇದಾಗಿನೇ ಅದಕ್ಕೆ ಒಟ್ಟಸ್ ಓಡೋದು. ಅದು ಮಾತ್ರ ನಾವು 11:68 ಇದು, ಅದು 11:80 ಸಿಕ್ಕಿದೆಲ್ಲ ಪ್ರತಿಸ್ಪರ್ಧಿಗಳು ಸಿಕ್ಕಿದೆಲ್ಲ ಘಟಾನುಘಟಿಗಳು ಸಿಕ್ಕಿದ್ದು. ಆದರೂ ಇವನ ಮೇಲೆ ನಮಗೊಂದು ಕಾನ್ಫಿಡೆನ್ಸ್, ಅವನಿದ್ದಾನೆ, ಅವನಿಗೆ ಸಾಲ ಆದರೆ ತೊಂದರೆ ಇಲ್ಲ. ಯಾಕಂದ್ರೆ ಅವ್ನ ಮೈಂಡ್ ಸೆಟ್ ಫಿಕ್ಸ್ ಆಗಿದೆ, ನಂಗೆ ಓಡೋದು. ಅವನಿಗೆ ಎದುರು ಕೋನ ಕಂಡ್ರೆ ಅವ್ನು ಅಷ್ಟೇ ಬಿಟ್ಟು ಕೊಟ್ಟ ಇಷ್ಟಿರಲಿಲ್ಲ. ಹೆಜ್ಜೆ ಅವ್ನಿಗೆ ಎದುರು ಕೋನ ಕಂಪೇರ್ ಮಾಡ್ತಾನೆ. ಎದುರು ಕೋನ ಅವನಿಗೆ ಸ್ವಲ್ಪ ಹಿಂದೆ ಇದೆಯಾ, ಅದೇ ಟ್ಯಾಲೆಂಟ್ ಮುಂದುವರ್ಸ್ಕೊಂಡು ಹೋಗ್ತಾನೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾನೆ. ಎದುರು ಕೋನ ಒಂದು 2 ಸ್ಟೆಪ್ ಹಿಂದೆ ಇದೆಯಾ, ಅಲ್ಲಿ ಒಂದು ರೇಸೇ ಬೇರೆ, ಆ ಕೋನ ಬೀಟ್ ಮಾಡಿ ಹೋಗಿ ಆಯಿತು. ಹೋದ ಸಲ ಮತ್ತು ನಮ್ಮದು ಬ್ಯಾಡ್ ಲಕ್ ಅಂತ ಆಗುತ್ತೆ. ನಮ್ಮದು ಕಂಬಳ ಸ್ಟಾರ್ಟ್ ಆಗುವ ಹಿಂದಿನ ಕುದಿಯವತ್ತು ಅವನಿಗೆ ಕಾಲಿಗೆ ಪೆಟ್ಟಾಗಿತ್ತು ಪಾಪ. ಹಾಗೆ ಅವನಿಗೆ ಆ 20 ಕಂಬಳದಲ್ಲಿ ಲಾಸ್ಟ್ ಕಂಬಳ ಸಿಕ್ಕಿದ ಕಾಲಿ ಅವನಿಗೆ 4 ಡಾಕ್ಟರ್ ಇಂಜುರಿ ಆಗಿತ್ತು, 32 ಸ್ಟಿಚ್ ಪೆಟ್ಟಾಗಿತ್ತು. ಆ 4 ಕಂಬಳದಲ್ಲಿ ಇದು ಮಾಡಿ ಪ್ರಾಕ್ಟೀಸ್ ಮಾಡಿ. ಆದರೆ ಆ ಟೈಮಲ್ಲಿ ಓಡಿದ್ದು ನಮ್ಮ ಅದೃಷ್ಟ, ಯಾಕಂದರೆ ಅವ್ನಿಗೆ ಇಂಜೆಕ್ಷನ್ ಪವರು, ಆ ಟೈಮಲ್ಲಿ ಆ ಕೋನಗಳಿಗೆ ಏನು ವೀಕ್ನೆಸ್ ಇರ್ತವೆ, ಫುಲ್ ಸ್ಟ್ರೆಂತ್ ಯಾವುದಿರಲಿಲ್ಲ, ಸ್ಟ್ಯಾಮಿನಾ ಯಾವುದಿರಲಿಲ್ಲ. ದಿವಸಕ್ಕೆ 3 ಇಂಡೇಷನ್ 3 ತಿಂಗಳಿತ್ತು. ಆದ್ರೆ 4 ಕಂಬಳದಲ್ಲಿ 2 ಫಸ್ಟ್ 1 ಸೆಕೆಂಡ್, ಅದು ನಮ್ಮ ಪುಣ್ಯ. ಯಾಕಂದ್ರೆ ಅವನಿಗೊಂದು ಗತ್ತಿದೆ, ಅವನಿಗೊಂದು ಅಹಂಕಾರ ಇದೆ. ನಮಗೆ ಮೆಟ್ಲದ್ದು ಇವನು ಬಂದಮೇಲೆ, ಇಲ್ಲ ನಮಗೆ ಮೆಟ್ಲಿಲ್ಲ. ಯಾಕಂದ್ರೆ ನಮ್ದಿಗೆ ಚಾಂಪಿಯನ್ ಇವನೇ. ನಮಗೆ ಟೀಮ್ ಇಷ್ಟು ಅವರು ಕಾನ್ಫಿಡೆನ್ಸ್ ಆಗಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಇವನು.
ನಿಮ್ಮ ಮನೆ ಲಕ್ಕಿ ಅಂತಾನೆ ಲಕ್ಕಿ ಅಂತ. ಮೊದ್ಲ ಲಕ್ಕ ಬೊಲ್ಲ ಮತ್ತೆ ಧೋನಿ ಹೇಗೆ ಬೋಳುತ್ತೆ ಹೆಸರು ನೋಡ್ಕೊಂಡು ಅವರಿಬ್ರು ಇರುವಾಗ ಯಾವುದೇ ಟೆನ್ಷನ್ ಇರಲಿಲ್ಲ, ಹೊಡಿತಾರಪ್ಪ. ಅದ್ರದ್ದು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಅವರು ಮುಂದುವರಿಸಿದ್ದನ್ನು ಈಗ ಇವನು ಮುಂದುವರಿಸ್ತಿದ್ದಾನೆ. ನೆಕ್ಸ್ಟ್ ಸಾರಥಿಗೆ ಅವನು ಬರಬೇಕು ಅಂತ ನಮ್ಮ ಆಸೆ. ಕೊಲ್ಲು ಅಂತ ಅವನು ಬಿಟ್ಟು ಓಡ್ಲಿಕ್ಕೆ ಸೈ, ಓಡಿಸ್ಲಿಕ್ಕೂ ಸೈ, ಎರಡದಕ್ಕೂ ಸೈ ಇದ್ದಾನೆ ಅವನು. ಪಾಪ ಇನ್ನೂ ಜೂನಿಯರ್, ಅದು ಆ ಗಾಡಿಗೊಂದು ಬಾಯ್ತಾಗಿ ಅವ್ನು ಹಲ್ಲು ಹೋಗಿದೆ ಅಷ್ಟೇ. ಅವ್ನು ಇನ್ನೂ ಸೀನಿಯರ್ ಆಗಲಿಲ್ಲ, ಅವ್ನು ಜೂನಿಯರಲ್ಲಿದ್ದಾನೆ. ಈಗ ಇವಕ್ಕೆ ಕರೆಯಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾವ ಥರ ಆಗುತ್ತೆ, ಏನೇನು ಒಟ್ಟ ಬೀಳುತ್ತೆ? ಸ್ಟೇಟ್ಮೆಂಟ್ ಇಲ್ಲೇ ಇದೆ, ಟ್ರೀಟ್ಮೆಂಟ್ ಇಲ್ಲ. ಅಲ್ಲ ಟ್ರೀಟ್ಮೆಂಟ್ ಇದೆ, ಬಿದ್ದರೆ ಹೊಡ್ತ ನೋವಾದ್ರೆ ಯಾವ ಥರ? ಆದರೆ ಇವು ನಮ್ದು ಈಗ ನೋಡ್ಲಿಕ್ಕೆ ಹೋದ್ರೆ, ಇವನದು ಇಷ್ಟ ನೋಡ್ಲಿಕ್ಕೆ ಹೋದ್ರೆ ಅವನಿಗೆ ಕರೆಯಲ್ಲಿ ಪೆಟ್ಟಾದ ಇಷ್ಟ ತನಕಿಲ್ಲ. ಅವನು ಸಣ್ಣ ವಯಸ್ಸಿಂದ ಇಲ್ಲಿ ತನಕ ಅವನಿಗೆ ಕರೆಯಲ್ಲಿ ಪೆಟ್ಟಾದರೆ, ಕಂಬಳದಲ್ಲಿ ಒಂದು ಪೆಟ್ಟಾದರೆ ಇಷ್ಟ ತನಕ ಇಲ್ಲ. ಅದೊಂದು ಸ್ವಲ್ಪ ಕುದಿ ಟೈಮಲ್ಲಿ ಒಂದು ಸ್ವಲ್ಪ ಪೆಟ್ಟಾಗಿತ್ತು, ಅದು ರೆಸ್ಟ್ ಮಾಡಿ ಕರೆಕ್ಟ್ ಇದು ಮಾಡಿ. ಅದು ಬಿಟ್ಟು ಕಂಬಳದಲ್ಲಿ ಆಗುದಿಲ್ಲ. ಎಷ್ಟೋ ಜನ ಕೋನ್ ಹಿಡ್ಕೊಳ್ಳೋ ಕೋನ ಅಡಿಗೆ ಬೀಳ್ತಾರೆ, ಆದರೆ ಯಾರಿಗೂ ಇಷ್ಟೊಂದು ಸಣ್ಣ ಬ್ಲಡ್ ಬಂದಿಲ್ಲ. ಅದೊಂದು ಸಂಸ್ಕೃತಿ, ತುಳುನಾಡು ಸಂಸ್ಕೃತಿ. ಅದು ಕೋನ ಕೆಲವು ಕೋನ ಎಕ್ಸಾಂಪಲ್ ತುಂಬ ಇದೆ. ಒಂದ್ಸಲ ಕೋನ ಬಿಡುವಾಗ ಅವರು ಮಿಡ್ಲಲ್ಲಿರುವಾಗ ಕೋನ ಹಿಡ್ಕೊಳ್ಳೋರ ಕೈ ತಪ್ಪಿ ಓಡಿದುಂಟು. ಅವರು ಮಿಡ್ಲಲ್ಲಿ ಬಿದ್ದಿರ್ತಾರೆ, ಆದರೆ ಕೋನ ಅವರ ಮೇಲೆ ಜಂಪ್ ಮಾಡಿ ಹೋಗಿರ್ತಾರೆ, ಅವರ ಮೇಲೆ ಯಾವುದೇ ಕಾಲು ಇಟ್ಟಿರೋದಿಲ್ಲ, ಅವರು ಸೇಫ್ ಆಗಿರ್ತಾರೆ. ಒಂದು ಮೈಯಲ್ಲಿ ಒಂದು ಗೀಟು ಬೀಳುದಿಲ್ಲ. ಕಂಬಳದಲ್ಲಿ ಇಷ್ಟ ತನಕ ಯಾರಿಗಾದ್ರೂ ಪೆಟ್ಟಾಯಿತು ಅಂತ ಹೇಳಿದರೆ ತೆದ್ದುಕೊಡಿ. ಇಷ್ಟ ತನಕ ಯಾರಿಗೂ ಪೆಟ್ಟಾಗಲಿಲ್ಲ, ಕೋನಗಳಿಗೆ ಏನಾಗಲಿಲ್ಲ. ಅದೊಂದು ಶಕ್ತಿ ಅಷ್ಟೇ. ಇದು ನಮ್ಮ ತಾತ ಕೋನ ಸಾಕುವವರು. ಇವರು ಅವ್ರು ಇನ್ನೊಬ್ರು ಇದ್ದಾರೆ, ನಾಗೇಶ್ ಅನ್ನು. ಟೀಮಲ್ಲಿ ಒಂದು 30+ 40 ಜನ ಇದ್ದಾವೆ. ಲೀಸ್ಟಲ್ಲಿ ಬರೋ ಪ್ರತಿಯೊಂದು ಕಂಬಳಕ್ಕೂ ನಾವು ಹೋಗ್ತೀವಿ. ಒಂದು 20-25 ಲೀಸ್ಟ್ ಇದ್ರೆ ಅದೆಲ್ಲ ಕಂಬಳ ಪಾರ್ಟಿಸಿಪೇಟ್. ಮೆಡ್ಲ್ ಆಗ್ಲೇ ಆಗೋದಿಲ್ಲ, ಪಾಲ್ಗೊಳ್ಳಿಕ್ಕೆ ಮುಖ್ಯ. ಪ್ರಯತ್ನ ನಮ್ದು, ಫಲ ಅವ್ರದ್ದು. ಯಾವತ್ತು ನಮಗೆ ಬೇಕು ಅಂತ ಆಸೆ ಪಡೋ ತಪ್ಪಲ್ವಾ? ಬಂದಾಗ ನಾವು ಬಾಚ್ಕೊಳ್ಬೇಕು. ಈಗ ನಮ್ದಲ್ವಾ ಅವ್ರ ಟೈಮು, ಮುಂದೆ ನೋಡುವ, ಪ್ರಯತ್ನ ಮಾಡುವ. ನಮಗೆ ಬಂದಾಗ ನಾವು ಬಾಚ್ಕೊಳ್ಬೇಕು. ಬೇರೆಯವ್ರದ್ದು ನಾವು ಎಲ್ದು ಕಿತ್ಕೊಳ್ಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಗೆ ಇಷ್ಟೆಲ್ಲ ಹೆಸರು ಮಾಡ್ಕೊಂಡಿರುತ್ತಲ್ವಾ, ಅದಕ್ಕೂ ಒಂದು ಟೈಮ್ ಅಂತ ಇರುತ್ತೆ, ಅದಕ್ಕೂ ಒಂದು ಫ್ರೀ ಟೈಮ್ ಅಂತ ಇರುತ್ತೆ, ಅದಕ್ಕೊಂದು ಸಮಾಧಾನ ಟೈಮ್ ಅಂತ ಇರುತ್ತೆ. ಆ ಟೈಮಿಗೆ ನೀವು ಆ ಟೈಮಿಗೆ ಇದನ್ನ ಯಾವ ಥರ ಅದನ್ನ ಫ್ರೀ ಆಗಿ ಬಿಡ್ತೀರಾ? ಒಂದು ಮಳೆ ನೆನೆಯೋದು, ಕೊಚ್ಚೆಲಿ ಆಟ ಆಡೋದಿರ್ಬೋದು, ಆಮೇಲೆ ಅದು ಇವಾಗಲೂ ಇದೆ, ಹುಡುಗದಾಗಿರ್ಬೋದು, ಇವಕ್ಕೆಲ್ಲ ಭಾಳ ಇಷ್ಟ. ಅದು ಇವಾಗಲೂ ಬೆಳಿಗ್ಗೆ ಒಂದು 7 ಗಂಟೆಗೆ ಫೋನಿಗೆ ಉರುಳಿ ಎಲ್ಲ ಹಾಕ್ತಾರೆ, ಉರುಳಿ ಬೈಲಿ ಹಾಕಿ ನೀರು ಕೊಡ್ತಾರೆ. ಒಂದು 8 ಗಂಟೆಗೆ ಹೊರಗಡೆ ತಂದು ಬಿಸಿಲಿಗೆ ಕಟ್ತಾರೆ. ಒಂದು 1.5 hour 2 hour ಬಿಸಿಲಲ್ಲಿ ಇರ್ತದೆ. ಆಮೇಲೆ ಕೋನಾಗಿ ಸ್ವಿಮ್ಮಿಂಗ್ ಮಾಡಿಸಿ, ಆಮೇಲೆ ಅದರ ವಾಸಸ್ಥಾನ ಕರ್ಕೊಂಡೋಗಿ ಅಲ್ಲಿ ಚಂದ ಸೋಪಲ್ಲಿ ಸ್ನಾನ ಮಾಡಿಸಿ, ಆಮೇಲೆ ಬಿಸಿನೀರು ಒಯ್ದು ಅಲ್ಲಿ ಉರುಳಿ ಕೊಟ್ಟು ಫ್ಯಾನ್ ಹಾಕಿ ಬಿಡ್ತಾರೆ. ಅದು ಕ್ಯಾಟಗರಿ ದಿನಾಲು ಇರುತ್ತೆ. ಅದೇನು ಪ್ರೊಸೀಜರ್ ಇದೆ ಅದು ಎವ್ರಿ ಡೇ ಇರುತ್ತೆ. ಕಂಬಳ ಇರಲಿ ಇರೋದಿರಲಿ, ಅದು ಪ್ರತಿದಿನ ಇರುತ್ತೆ. ಅದೇನು ಮಿಸ್ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ಅದು ಬೇಕು. ಅವ್ರದ್ದು ಬಾಡಿ ಫಿಟ್ನೆಸ್ ಇರಬೇಕಾ, ಅದು ಕಂಪಲ್ಸರಿ ಮಾಡಲೇಬೇಕು. ಅದ್ರ ಬಗ್ಗೆ ಕೋನ ಬಗ್ಗೆ ನಾವು ಅಸೈಟ ತೋರಿಸಿದ್ರೆ ನಮಗೆ ಕೋನ ಫಿಟ್ನೆಸ್ ಇಲ್ಲದೆ ನಮಗೆ ಮಿಡ್ಲ್ ಹೇಗೆ ಬರೋದು? ಇದು ಇವಾಗ ಸ್ವಲ್ಪ ನಂಗೆ ಕೇಳುತ್ತೆ, ಅದಕ್ಕೆ ಅದ್ರ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬಿಟ್ಟಿದ್ದು. ಇದು ಸ್ವಲ್ಪ ಅದು ನಮ್ಗೆ ಕೇಳ್ತದೆ. ಇವಾಗ ಮೊದಲು ಸುರೇಂದ್ರನ್ ಅಂತಿದ್ರು, ಅವ್ರಿಗೆ ಕೇಳ್ತಿತ್ತು. ಆಮೇಲೆ ನನ್ನೊಂದ್ಸಲ ಇಟ್ಕೊಳ್ಳಿಕ್ಕೆ ಇವರೆಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ ಧೈರ್ಯ ಕೊಟ್ಟರು. ಹಿಡ್ಕೋ, ಏನಾಗಲ್ಲ, ಮಾತಾಡು ಸರಿಯಾಗಿ. ಅದನ್ನೊಂದು ಏನಾದ್ರು ಸ್ವಲ್ಪ ಜೋರು ಮಾಡಿದಾಗ ಕಾಲಂತ ಅಪ್ಪು ಅಂತ ಕರಿತೀವಿ. ಅಪ್ಪು ಅಂತ ಸ್ವಲ್ಪ ಪ್ರೀತಿಯಿಂದ ಕರೆದಾಗ ಸ್ವಲ್ಪ ಹೇಳಿದಾಗ ಕೇಳ್ತಾನೆ. ಸ್ವಲ್ಪ ಇವಾಗ ನಂಗೆ ಜಾಸ್ತಿ ಕೇಳ್ತಿದ್ದಾನೆ. ಹಾಗೆ ಕಂಬಳದಿಂದ ಮನೆಗೆ ಹೋಗೋ ತನಕ ಒಂದು ಜವಾಬ್ದಾರಿ ನಂದು. ನಾವೇ ಎಲ್ಲ ನಾವೇ. ಅಲ್ಲಿ ಕೋನ ಬಿಡ್ಲಿಕ್ಕೆ ಅಂತ ಬೇರೆ ನಮ್ಮ ಟೀಮಲ್ಲಿ ಬೇರೆ ಇದ್ದಾರೆ. ನಕ್ಕ ಹರೀಶನ್ನ ಮತ್ತೆ ದಾಮನ್ನ ಅಸ್ಲಾಂಬಕ ಅಂತಿದ್ದಾರೆ. ಅವರ ಕೈಗೆ ನಾವು ಕೊಡೋದು. ನಾವು 2 ಜನ ಕೋನ ಬಿಡುವುದೇ, ಒಂದು ಈ ಕೋನನು ಇನ್ನೊಂದು ಕೋನನು, ಇನ್ನೊಬ್ರು ನೇಗಿಲು ಹಿಡ್ಕೊಳ್ಳೋರು. 3 ಒಬ್ಬ ನೇಗಿಲು, ಒಬ್ಬ ಓಡಿಸುವವನು, ಇನ್ನೊಂದು ಈ ಕೋನ ಮತ್ತೆ ಇನ್ನೊಂದು ಕೋನ ಬಿಡುವರು. ಯಾಕಂದ್ರೆ ಗೊತ್ತುಂಟು, ಈಗ ಟ್ರಕ್ ಅಲ್ಲಿ ನಂಗೆ ಓಡ್ಲೇಬೇಕು, ನಾನು ನಿಲ್ಲೇಬೇಕು ಅಂತ. ಅದ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಫ್ಲಾಗ್ದವ್ರ ಬುಡಿ ಅಂತ ಹೇಳೋಗುಂಟಲ್ಲ, ಅದೊಂದು ವರ್ಡ್ ಬಂದಾಗ ಫೋನ್ ಅಲ್ಲಿ ಮೂವಿಂಗ್ ಆಗಿ ಆಯ್ತು. ಅವ್ನು ಇಟ್ಕೋದಿರಲಿ, ಅಷ್ಟು ತನಕ ಮೂವಿಂಗ್ ಇರುವುದಿಲ್ಲ. ಅದೊಂದು ವಾಯ್ಸ್ ಬರುತ್ತಲ್ಲ, ಅದು ವಾಯ್ಸ್ ಬುಡ್ಡಿ ಅಂತ ಬಂದಾಗ ಫೋನಲ್ಲಿ ಹೋಗಿ ಆಯ್ತು. ಅದು ಅದಕ್ಕೆ ಸಣ್ಣ ವಯಸ್ಸಿನ ಪ್ರಾಕ್ಟೀಸ್ ಮಾಡಿರ್ತವ. ಅದಕ್ಕೆ ಕಂಬಳ ಟೈಮಲ್ಲಿ ಇದೇ ಪ್ರೊಸೀಜರ್ ನಡೀತಿರ್ತ ಅಂತ ಗೊತ್ತು. ಈಗ ಜತಿ ಸುತ್ತ ಜಾನ್ಸ್ ಎಲ್ಲ ಬರೀ ಓಡಿಸೋನು ಬಿಡಿ ಅಂತೆಲ್ಲ ಇಟ್ಕೊಂಡು ಹೋಗ್ತಾನೆ. ಸಾಲ ಹೇಳಿದ್ರೆ ಬೇರೆ ಫ್ಲಾಗ್ದವ್ರು ನೋಡಿರ್ತಾರೆ, ಅದಕ್ಕೆ ಮಾತು ಬರೋದಿಲ್ಲ ಅಷ್ಟೇ, ಬೇರೆಲ್ಲ ಅರ್ಥ ಆಗುತ್ತಲ್ಲ. ಅವ್ರಿಗೆ ಫ್ಲಾಗ್ದವ್ರು ಬಿಡಿ ಅಂತ ಹೇಳುವಾಗ ಕೋನಲ್ಲಿ ಹೋಯ್ತು. ಈಗ ಬೆಂಗಳೂರಿಗೆ ಬಂದಿದ್ರೆ ಎಷ್ಟು ಖುಷಿ ಇದೆ? ಖುಷಿ ತುಂಬ ಇದೆ, ಖುಷಿ ತುಂಬ ಇದೆ. ವ್ಯವಸ್ಥೆ ಚೆನ್ನಾಗಿದೆ, ಖುಷಿ ಇದೆ. ಬಂದು ನೋಡೋರಿಗೆ ನೋಡುದು, ಕೆಲವರು ಹೇಳ್ತಾರೆ ಕೋನಗಲ್ಲಿ ಹೊಡಿಬಾರ್ದು ಅದು ನಾನು ಒಂದೇ ಹೇಳೋದು. ಈಗ ನಮ್ಮ ಮಕ್ಳು ಈಗ ಮದುವೆ ಆದ್ಮೇಲೆ ಮಕ್ಕಳಾಗುತ್ತೆ,
ಆ ಮಕ್ಕಳೇನೋ ತಪ್ಪು ಮಾಡಿದಾಗ ನಾವು ಹೊಡಿತೇವಲ್ಲ. ಈಗ ಕೆಲವರು ಹೇಳ್ತಾರೆ ಕೋನಗಳಿಗೆ ಹೊಡಿತಾರೆ ಹಾಗೆ ಹೀಗೆ ಅಂತ. ನಾ ಕೋನಗಳು ಹೊಡಿತಾರೆ ಅಂತ ಹೇಳ್ತಾರಲ್ಲ, ಅವ್ರಿಗೊಂದು ಸಣ್ಣ ಕಿವಿ ಮಾತು ಹೇಳ್ತೀನಿ. ಆ ಕೋನಗಳಿಗೆ ಹೊಡಿತಾರೆ ಅಂತ ಹೇಳೋ ಮೊದಲು ಮನೆಗೆ ಬಂದು ಆ ಕೋನಗಳನ್ನ ಯಾವ ರೀತಿ ಸಾಕ್ತಾರೆ ಅಂತ ನೋಡಿ. ಮನೆ ಮಕ್ಕಳಿಗಿಂತ ಜಾಸ್ತಿ ನೋಡ್ತಾರೆ. ಕಡಿಮೆ ಅಂದರೆ ದಿನಕ್ಕೆ ಅಂದರೆ ಈಗ 8 ಕೋನ ಇದೆ, ಕಡಿಮೆ ಅಂದರೆ ದಿನಕ್ಕೆ ಅವ್ರಿಗೆ ಒಂದು 4-5 ಸಾವಿರ ಖರ್ಚಿದೆ. ತಿಂಗಳಿಗೆ ಎಷ್ಟಾಯಿತು? ತಿಂಗಳಿಂದ 2.5 ಲಕ್ಷ ಖರ್ಚು ಬೇಕು. ಕಂಬಳದಲ್ಲಿ ಲಾಭ ಎಂತಿಲ್ಲ ಸರ್. ಕಂಬಳದಲ್ಲಿ ಒಂದು ಗೌರವ, ಲಾಭ ದುಡ್ಡುಗೋಸ್ಕರ ಯಾರು ಬರೋದಿಲ್ಲ. ದನಿಗೆ ಯಾವ ಲಾಭನಿಲ್ಲ, ಅವ್ರ ಕೈಯಿಂದನೇ ಕೊಡಬೇಕು ಹೊರತು ಅವ್ರ ಕೈಗೆ ಯಾವುದು ಬರೋದಿಲ್ಲ. ಲಾಭ ಏನಿಲ್ಲ, ಗೌರವ, ಪ್ರತಿಷ್ಠೆ ಅಷ್ಟೇ. ಹೌದು, ನಮ್ಮ ಸಂಸ್ಕೃತಿ ಉಳಿಸ್ಬೇಕು ಅಂತ ಹೇಳಿದ್ರೆ ನಾವು ದುಡ್ಡಿಂದ ಸಂಸ್ಕೃತಿ ಉಳಿಸ್ಲಿಕ್ಕೆ ಆಗುತ್ತಾ? ನಮ್ಮ ಪಾಲ್ಗೊಳ್ಳುವಿಕೆಯಿಂದ ಉಳಿಸ್ಲಿಕ್ಕೆ ಆಗುತ್ತೆ. ಇವತ್ತು ಕೋಣಕ್ಕೋಸ್ಕರನೇ ಇಷ್ಟೊಂದು ಜನ ಬಂದರೆ ಗೊತ್ತಿಲ್ಲ. ಯಾರು ಸ್ಟಾರ್ ಬರ್ತಾರೆ ಅಂದ್ರೆ ಯಾರು ಬರ್ತಿರಲಿಲ್ಲ. ಇಲ್ಲ, ಇವತ್ತು ಇದೇ ಫಿಲ್ಮ್ ಸ್ಟಾರ್ಸ್ ಟಿವಿಲಿ ಬರ್ತಾರೆ. ಇದೊಂದು ಫೇಸ್ಟ್ ಎದುರು ನೋಡೋದು ಉತ್ತಮ ಅಲ್ವಾ? ಯಾಕಂದ್ರೆ ಇವರಿಗೆ ಇನ್ನೂ ಇದನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ಇವ್ರು ದಕ್ಷಿಣ ಕನ್ನಡಕ್ಕೆ ಬರಬೇಕು, ಮಂಗಳೂರಿಗೆ, ಉಡುಪಿಗೆ, ಅಲ್ಲಿ ಕಮಲಾಗೋ ಬರಬೇಕು. ಬೆಂಗಳೂರಲ್ಲಿ ಹಾಕೋದು ಫಸ್ಟ್ ಟೈಮ್. ಫಿಲ್ಮ್ ಸ್ಟಾರ್ ಎಲ್ಲ ಇಲ್ಲೇ ಇರ್ತಾರೆ. ಈಗ ಕಾರಲ್ಲಿ ಹೋಗುವಾಗ ಹಾಯ್ ಬಾಯ್ ಮಾಡ್ಬೋದು, ಆದರೆ ಇವರು ಇಲ್ಲಿ ಇರಲ್ಲ. ಇವರು ಇವತ್ತು ಬರ್ತಾರೆ, ಮೆಡ್ಲ್ ಮಾಡಿ ಹೋಗ್ತಾರೆ ನಾಡ್ದು. ಆಮೇಲೆ ಇವ್ರು ನೋಡಬೇಕು ಅಂತ ಹೇಳಿದರೆ ನೆಕ್ಸ್ಟ್ ವರ್ಷ ಬೆಂಗಳೂರಲ್ಲಿ ಕಂಬಳ ಆದರೆ ಇಲ್ಲಿಗೆ ಬರುವಾಗ ನೋಡಬೇಕು. ಅದೊಂದು ವರ್ಷ ಗ್ಯಾಪ್ ಇರುತ್ತೆ. ಫಿಲ್ಮ್ ಸ್ಟಾರ್ ಇವತ್ತಿಲ್ಲ ನಾಳೆ ಯಾರು ಸಿಗ್ತಾರೆ. ಸರ್, ಈಗ ಒಂದು ಕೋಣನ ಸೆಲೆಕ್ಟ್ ಮಾಡೋದಾದರೆ ನೀವು ಯಾವ ಥರ ಮಾಡ್ತೀರಾ? ಅದು ನಾವು ಅದನ್ನು ಮರಿಕೋಣದಲ್ಲೆಲ್ಲ ಓಡಿಸಿ ನೋಡ್ತೇವೆ, ಹೇಗೆ ಓಡ್ತದೆ, ಅದರದ್ದು ಹೊಟ್ಟೆಪಾಡು ಹೇಗೆ ಉಂಟು, ನೋಡಿ ತುಂಬಾ ಉದ್ದ ಸ್ಟೆಪ್ ಇಟ್ರೆ ನಮಗೆ ಲಾಭ ಜಾಸ್ತಿ. ಕೆಲವು ಹತ್ರ ಸ್ಟೆಪ್ ಇರುತ್ತೆ. ಈಗ ನಮಗೆ ಹತ್ರ ಸ್ಟೆಪ್ ಇಟ್ರೆ ಅಪೋಸಿಟ್ ಕೋನ 1 ಸ್ಟೆಪ್ ಇಡುವಾಗ ನಮ್ದು ಕೋನ 3 ಸ್ಟೆಪ್ ಇಡಬೇಕು. ಅದೇ ಸ್ವಲ್ಪ ಲಾಂಗ್ ಸ್ಟೆಪ್ ಇಟ್ಟರೆ ಅಪೋಸಿಟ್ ಕೋನಾಗಿ ಈಕ್ವಲ್ ಆಗಿ ಇಟ್ಟರೆ ನಮಗೆ ಅದು ಪ್ರಾಫಿಟ್. ನಮ್ಮದು ಕೋನದ ಸ್ಟೆಪ್ ಎಷ್ಟು ಲೆಂತ್ ತೊಗೊಳುತ್ತೆ ಅಷ್ಟು. ಇನ್ನೊಂದು ಎಡಕೈಯಿಂದ ಹಿಂದೆ ಕಾಲು ಅಡಿಭಾಗ ಇದೆಲ್ಲ, ಅಡಿಭಾಗ ತುಂಬ ವಿಶಾಲ ಆಗಿರಬೇಕು. ತುಂಬ ಹತ್ತಿರದಲ್ಲಿದ್ದರೆ ಅಷ್ಟು ರೇಸ್ ಇರುವುದಿಲ್ಲ, ಅಂದರೆ ಕೋನಗಳು ಅಷ್ಟು ಇದು ಓಡೋದಿಲ್ಲ. ಅಂತ ಸ್ವಲ್ಪ ವಿಶಾಲ ಆಗಿದ್ದರೆ ಆ ಕೋನ ಓಡ್ತದೆ. ಆಮೇಲೆ ಇನ್ನೊಂದು ಕಣ್ಣು ಇಂಪಾರ್ಟೆಂಟ್. ಕಣ್ಣು ಬಾಲ, ಕಣ್ಣು ದೊಡ್ಡ ಕಣ್ಣಿದ್ರೆ ದೊಡ್ಡ ಕಣ್ಣು ಕೋಲಗಳು ಭಾಳ ಚೆನ್ನಾಗಿ ಓಡ್ತವೆ. ಆಮೇಲೆ ಬಾಲದಲ್ಲಿ ಆ ಬಾಲದ ಕೆಳಗಡೆ ಕೂದಲು ಇದಲ್ಲ, ಅದು ಕೆಲವರು ಒಂದು ಉದ್ದ ಇರಬೇಕು ಕೂದಲು. ಈಗ ನಮ್ದು ಇವೊಂದು ಕೂದಲು, ಆ ಒಂದು ಕೂದಲು ತುಂಬ ಕುದುರೆ ಬಾಲ ಥರ ಇದೆ, ಒಂದು ಆ ಥರ. ಇದು ನಮ್ಮ ಟೀಮ್ ಅವರು ಈಗ ಹೊಟ್ಟೆಪಾಡು ಅಂದ್ರೆ ಸ್ಲಿಮ್ ಇರಬೇಕು, ದೊಡ್ಡದಾಗಬೇಕು. ಅದು ಸಣ್ಣ ಉಂಟಲ್ಲ ಹೊಟ್ಟೆ, ಅದು ದೊಡ್ಡದಾಗಿರ್ಬೇಕು. ಆದರೆ ಅದಕ್ಕೆ ಇದು ದಮ್ಮು ಹಿಡ್ಕೊಳ್ಳಿಕ್ಕೆ ಆಗ್ತದೆ. ಈ ಸಣ್ಣದಾಗಿದ್ದರೆ ಹೀಗೆ ಆಗಿದ್ದರೆ ಅದು ಹಿಡ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾಗೆ ಅದೆಲ್ಲ ನೋಡಿಕೊಂಡು ಕೋಣವನ್ನು ಖರೀದಿ ಮಾಡ್ತಾರೆ. ಹಾಗೆ ನಮ್ಮ ದನಿಗಳಿಗೆ ಸೀನಿಯರ್ ಓಡಿಸೋದ್ರಿಂದ ಜೂನಿಯರ್ ಕೋಣದಲ್ಲಿ ಯಾವುದು ಒಳ್ಳೆ ಟಾಪಲ್ಲಿ ಓಡಿರ್ತವೆ. ಅದು ಎಷ್ಟು ರೇಟ್ ಆಗಲಿ, ಅದು ರೇಟ್ ಮೇಲೆ ಡಿಪೆಂಡ್. ರೇಟಿನ ಮೇಲೆ ದುಡ್ಡು ಮೇಲೆ ಆಸೆ ಇಲ್ಲ. ಅದು ಎಷ್ಟು 10 ಲಕ್ಷನ 15 ಲಕ್ಷನ ಕೊಡ್ತಾರೆ ಅಂತ ಹೇಳಿದ್ರೆ ಹಿಂಗೆ ಕ್ಯಾಶ್ ಕೊಟ್ಟು ಆ ಕೋನ ನಮಗೆ ಬರೋದು. ಫ್ಯೂಚರಲ್ಲಿ ಆ ಕೋನ ನಮ್ಮ ಹೆಸರಲ್ಲಿ ಮೆಡಲ್ ಮಾಡ್ಕೊಂಡು ಹೋಗ್ಬೇಕು. ಅದು ಕೋನದ ರೇಟ್ ಅಲ್ಲ, ಒಟ್ರಸ್ ನಮ್ಮ ಈಗ ಇಷ್ಟ ತನಕ ಉಳಿದ ಹೆಸರನ್ನು ಇಷ್ಟ ತನಕ ಮಾಡಿದ ಹೆಸರನ್ನು ಕಂಟಿನ್ಯೂ ಮಾಡಬೇಕಾದ್ರೆ ಈಗ ಇವರಿಗೆ ಏಜ್ ಆಯಿತು ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಹೆಸರು ಕಂಟಿನ್ಯೂ ಮಾಡಲಿಕ್ಕೆ ಕೋನ ಇಲ್ಲಲ್ಲ. ಅದೊಂದು ಸಣ್ಣ ಜೂನಿಯರ್ ಒಂದು ಕೋನ ಚೆನ್ನಾಗಿ ಓಡ್ತಿದೆ, ಮೆಡ್ಲ್ ಮಾಡ್ತಿದ್ದೆ, ಆ ಕೋನದ ರೇಟ್ ಎಷ್ಟು ಬೇಕಾದ್ರೆ ಅವ್ರು ಹೇಳಿ 10 ಲಕ್ಷನಾ ಆಯ್ತು ರೆಡಿ, 15 ಲಕ್ಷನಾ ರೆಡಿ ಕೊಡ್ತೀವಿ. ಆ ಕೋನ ನಮಗೆ ಬೇಕು. ಯಾಕಂದ್ರೆ ನಮ್ಮ ಹೆಸರು ಕಂಟಿನ್ಯೂ ಆಗಬೇಕು. ನಮ್ಮ ಹೆಸರು ಅಲ್ಲೇ ಸ್ಟಾಪ್ ಆಗ್ಬಾರ್ದು. ಬೋಳತಂದ ಹೆಸರು ಈಗ ಒಂದು 4-5 ಒಂದು 10 ವರ್ಷ 15 ವರ್ಷ ಕಮಲ ಕ್ಷೇತ್ರ ಮಾಡಿತು ಅಂತೇಳಿ ಅಲ್ಲಿ ಫುಲ್ ಸ್ಟಾಪ್ ಹಾಕೋದಲ್ಲ. ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಏನು ಮಾಡಬೇಕು? ಕಂಟಿನ್ಯೂ ಮಾಡಲಿಕ್ಕೆ ಯಾವ ಕೋನ ತೊಗೊಂಡ್ರೆ ಬೆಟರ್, ಯಾವ ಕೋನ ಯಾವ ಮೈಕಾಯ ಕೋನ ತೊಗೊಂಡ್ರೆ ಬೆಟರ್, ಅದನ್ನು ಚೂಸ್ ಮಾಡಿ. ಅದು ರೇಟ್ ಬಿಡಿ, ಅದು ಸೆಕೆಂಡರಿ. ದುಡ್ಡು ಇವತ್ತು ಬರ್ತದೆ ನಾಳೆ ಹೋಗುತ್ತೆ. ಕೋನ ಇಂಪಾರ್ಟೆಂಟ್. ನಿಮ್ಮ ಹತ್ರ ನಿಮ್ಮ ಓನರಲ್ಲಿ ಏನು ಚರ್ಚೆ ಮಾಡ್ತಾರೆ ಕೋಣದ ಬಗ್ಗೆ? ಮತ್ತು ನಮ್ಮ ಜೊತೆ ಕೂದಿ ಟೈಮಲ್ಲಿ ಹೇಳ್ತಾರೆ ಯಾವುದು ಕೋನಗೆ ಹಾಕಿದರೆ ಹೇಗೆ ಆಗ್ಬೋದು, ಇದಾಗ್ಬೋದಾ. ಕೆಲವೊಂದು ಕೋನಗಳಲ್ಲಿ ಈ ಕೋನದ ಬಗ್ಗೆ ಏನಾದರೂ ಗೊತ್ತುಂಟು, ಯಾರ ಜೊತೆ ಕೇಳ್ತೀರಾ, ನಮ್ಮ ಇಡೀ ಟೀಮ್ ಮೆಂಬರ್ ಜೊತೆ ಡಿಸ್ಕಸ್ ಮಾಡ್ತಾರೆ. ಒಬ್ಬರೊಂದು ಅವರು ಸಪ್ರೇಟ್ ಅವ್ರಿಗೆ ನಂಗೆ ಇದಾಗ್ಬಂತ ಅವ್ರು ಚೂಸ್ ಮಾಡೋದಿಲ್ಲ. ಎಲ್ಲರ ಜೊತೆ ಅವ್ರು ಕೇಳ್ತಾರೆ, ಡಿಸ್ಕಸ್ ಮಾಡ್ತಾರೆ. ನಮ್ಮ ಕೋನ ಬಿಡೋರ ಜೊತೆ ಆಗಲಿ, ಕೋನ ಓಡಿಸೋರ ಜೊತೆ ಆಗಲಿ, ಕೋನ ಟೀಮ್ ಮೆಂಬರ್ ಜೊತೆ ಆಗಲಿ, ಆಮೇಲೆ ಕೋನ ಸಾಕೋರ ಜೊತೆ, ಎಲ್ಲರ ಜೊತೆ ಕರೆಕ್ಟ್ ಡಿಸಿಷನ್ ಮಾಡಿ ಎಲ್ಲರದಕ್ಕೆ ಒಪಿನಿಯನ್. ಕೆಲವರು ಒಂದು ಕೋನ ಬಗ್ಗೆ ಈಗ ನನಗೊಂದು ಒಳ್ಳೆ ಕೋನ ಓಡ್ತಿದೆ ಅಂತಿದೆ, ಆ ಕೋನ ತೊಗೊಳ್ಬೇಕು ಅಂತ ಪರ್ಚೇಸ್ ಆಸೆ ಇರುತ್ತೆ. ಟೀಮ್ ಮೆಂಬರ್ ಕೆಲವ್ರಿಗೆ ಅದರ ಮೇಲೆ ಆಸೆ ಇರುತ್ತೆ. ಟ್ಯಾಲಿ ಮಾಡ್ತಾರೆ ಅಲ್ಲಿ, ಆ ಕೋನ ಆಗ್ಬೋದು, ಎಲ್ಲರೂ ಒಪ್ಪಿಗಿದೆ ಅಂತ. ಈಗ ನಾವು ಕಂಬಳಕ್ಕೆ ಬರೋ ದುಡ್ಡು ಆಸೆಗಿಂತ ನಾವು ದೇವರನ್ನೇ ಬರ್ತಿಲ್ಲ. ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ. ದನಿಯವರು ಮತ್ತು ದನಿ ಮನೆಯವರು ಟೀಮ್ ಮೆಂಬರ್ ಅವರು ನಮ್ಮ ಮೇಲೆ ಒಂದು ವಿಶ್ವಾಸ, ನಂಬಿಕೆ ಇಟ್ಟಿರ್ತಾರೆ. ಆ ನಂಬಿಕೆ ನಾವು ಉಳಿಸ್ಕೊಳ್ಬೇಕು. ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ. ಒಂದು ಸಲ ನಂಬಿಕೆ ಕಳ್ಕೊಂಡ್ರೆ ಆ ನಂಬಿಕೆ ಪಡ್ಕೊಳ್ಳೋದು ಯಾವತ್ತೂ ಆಗೋದಿಲ್ಲ. ಯಾಕಂದ್ರೆ ಒಂದು ಸಲ ನಂಬಿಕೆ ಕಳ್ಕೊಂಡ್ರೆ ಆಮೇಲೆ ನಂಬಿಕೆ ಬರಬೇಕು ಅಂತ ಹೇಳಿದ್ರೆ ಆಗುತ್ತಾ? ಅದು ಎಷ್ಟಾದೊಂದು ಕಪ್ಪು ಚಿಕ್ಕಿ ಬಿದ್ದೇ ಇರುತ್ತೆ. ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ. ನಾವು ದುಡ್ಡುಗೋಸ್ಕರ ನಾವು ದುಡ್ಡದ ಆಸೆನಿಲ್ಲ. ದುಡ್ಡದ ಆಸೆ ಇರ್ತೀವಿ ನಾವು 4-5 ದಿನ ರಜೆ ಮಾಡಿ ಬರ್ತಿದ್ವು. ದುಡ್ಡದ ಆಸೆ ಇಲ್ಲ ನಮಗೆ. ಯಾಕೆಂದರೆ ನಮ್ಮ ಟೀಮು, ನಮ್ಮ ಕಂಬಲ, ನಮ್ಮ ಕೋನ ನಮಗೆ ಮೆಡ್ಲಾಗಬೇಕು. ಮೆಡ್ಲಾದರೆ ಆ ದುಡ್ಡು ಬಿಡಿದು ದುಡ್ಡು ಮೆಡ್ಲಾದರೆ ದುಡ್ಡೇ ಬೇಡ, ಮೆಡ್ಲಾಗಿರೋ ದುಡ್ಡೇ ಬೇಡ.
ನಮಗೆ ಒಟ್ಟು ನಮ್ಮ ಟೀಮು ಕಮಲಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಹೆಸರು ಮಾಡಬೇಕು, ನಮಗೆ ಮೆಡಲ್ ಆಗಬೇಕು ಅಷ್ಟೇ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅದು ದುಡ್ಡು ಪರ್ಮನೆಂಟ್ ಉರಿಯುತ್ತಾ? ಇಲ್ಲ. ಮೇಲಿದ್ದವನು ಒಂದ್ಸಲ ಕೆಳಗಡೆ ಬರಲೇಬೇಕು, ಕೆಳಗಿದ್ದವನು ಮೇಲೆ ಹೋಗಲೇಬೇಕು ಅಷ್ಟೇ. ನಮ್ಮ ಟೀಮ್ ಹೆಸರು ಮೇಲೆ ಹೋಗ್ತಾ ಇರಬೇಕು, ಅದೇ ನಮ್ಮ ಆಸೆ.